ಗಿರ್ಜಕ್ಕ ನಾವು ಬಾಯನ್ ಕಪ್ಪಿ ಹಂಗ ಇಲ್ಲೇ ಅದೇವಲ್ಲ ಇದ ಊರಾಗ ಸಣ್ಣ ಇಂಥವು ಏನಾರು ತಪ್ಪಾಗತ್ಲು ಇವು ಯಾರು ಮಾಡ್ಕೊಂತಾರ ಇವು ಏನಕತ್ತೆ ಅಂತೀವಿ. ಆ ಕಡೆ ಹೋಗಿ ಸಿಟ್ಯಾಗ ಪ್ಯಾಟ್ಯಾಗೆಲ್ಲ ಈ ಬೆಂಗಳೂರಾಗ ನನಗೆ ಗೊತ್ತಿದ್ದಾರ ಇವ್ರೇವ ರತ್ನವನ್ ಮಗ ಬಂದಾನಲ್ಲ ಅವ ಹೇಳಿದ ಈ ಅದೆಂತದ ಅನ್ನವ ಎಂತದದ ಲಿವಿಂಗ್ ಇಟ್ ಗೆಂದರ ಅಲ್ಲ 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 ತಡಿ ಲಿಬಿಗ್ ಟು ಏವ ಸುಡ್ಗಾಡ ಭಯಾಗ ಬರುತ್ತಲ್ಲದ ಅದೇ ಈ ಲಗ್ನ ಆಗ್ಲಾರ್ದನ ಹುಡುಗ ಹುಡುಗಿ ಜೊತೆಗೆ ಇರ್ತಾರಂತ ಅವ್ರಿಗೆ ಇಷ್ಟ ಆತು ಇರ್ತಾರಂತ ಜೊತೆಗೆ. ಆಮೇಲೆ ಬೇಡಪ್ಪ ಅವ್ರಿಗೆ ಸಣ್ಣ ಪುಟ್ಟ ಈಗ ನಾನು ನನ್ನ ಗಂಡ ಈಗ ನೀನು ನಿನ್ನ ಗಂಡ ಹುಯಿ ಅಂತ ಜಗಳ ಮಾಡಿದ್ರು ಮತ್ತು ಮಲ್ಲೇಶ್ ಅಣ್ಣ ಮನೆಗೆ ಬರ್ಬೇಕು ಮತ್ತು ನೀ ಇದ ಮನ್ಯಾಗ ಇರ್ಬೇಕು ಅವನ ಸೇವನ ಮಾಡ್ಬೇಕು ಅವ್ನು ನಿನ್ಗ ಏನ್ ತಿನ್ಬೇಕು ನೀನು ಅವಂಗ ಗಂಡ ಅನ್ಬೇಕು ಇಂಥದೆಲ್ಲ ಇಲ್ಲಂತೆ. ಅದು ಎಂತದ ಅನ್ಲಪ್ಪ ಅನ್ನಪ್ಪ ಹುಡುಗ ಅದೆಲ್ಲ ಇಲ್ಲಂತೆ. ಆಕಿ ಪಗಾರ ಆಕೆ ಇವನ್ ಪಗಾರ ಇವಂಗ ಮನಿ ಖರ್ಚು ಏನೈತಿ ಇಬ್ರು ಗಂಡ ಹೆಂಡತಿ ನಮ್ನಿನ ಇರೋದಂತೆ ಒಂದ ರೂಮ್ನಾಗ ಇರೋದಂತೆ ಒಂದ ಮನಿ ಒಳಗ ಮನಿ ಖರ್ಚು ಏನೈತೆ ಅರ್ಧ ಅರ್ಧ ಹಾಕುದಂತೆ. ಹಂಗ ಒಂದ್ ಮನಿ ಏನಾರ ರೊಕ್ಕ ಅರ್ಜೆಂಟ್ ಬೇಕಾಗಿ ಈ ಕಡೆ ಅವ ಇಸ್ಕೊಂಡ್ರು ಅವ್ನ ಕಡೆ ಈಕಿ ಇಸ್ಕೊಂಡ್ರು ಸಾಲ ಕೊಟ್ಟಂಗ್ ಕೊಟ್ಟು ಇಸ್ಕೊಂಡ್ಬಿಡುದಂತೆ. ಹಿಂಗೆಲ್ಲ ಇರ್ತದಂತೆ. ಆಕಿಗೆ ಇವ ಕಂಡೀಷನ್ ಹಾಕಂಗಿಲ್ಲ ಇವಾಗ ಆಕಿ ಕಂಡೀಷನ್ ಹಾಕಂಗಿಲ್ಲ. ಆದ್ರೂ ಹೊಂದ್ಕೊಂಡು ಹೋಗ್ಬೇಕು ಹಂಗಂತೇಳಿ ಮೋಸ ಮಾಡೋಂಗಿಲ್ಲ. ಆದ್ರೆ ಅವ್ರಿಗೆ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡುದಂತೆ. ಹಿಂಗ ಯವ್ವ ಯವ್ವ ಹುಡುಗ ಹೇಳ್ತು ಅವನು ಅದೆಂತದ ಅದೇ ಹೇಳಿದ್ನೆ ಲಿಂಗಿಟ್ಟು ಗೆಬೆಡದರ ಅದ ಏನವ ಸುಡ್ಗಾಡ ಅಂತವ ಅದು ಹುಡುಗತ್ತಾಗ ಅದನ್ನ ಮಾಡ್ತಕ್ಕಂತ ಅದು ಅವನು ಫಸ್ಟ್ ಒಂದು ಹುಡುಗಿ ಕುಟ್ಟು ಹಂಗಿದ್ನಂತೆ. ಆಕಿ ಕುಟ್ಟೇನ ಸರಿ ಹೊಂದ್ಲಿಲ್ಲ ಅಂತ ಆಕಿ ಫೋನ್ಯಾಗಿನ ಬೇರೆದ್ರ ಕುಟ್ಟು ಮಾತಾಡಿಕಂತ ಹಂಗಾಗಿ ನಾನು ಹೊಂದಾಣಿಕೆ ಆಗೋದಿಲ್ಲ ಅಂತೇಳಿ ಬಿಟ್ಕೊಟ್ಟು ಮತ್ತೆ ಬೇರೆ ಹುಡುಗಿ ಸಿಕ್ಲಂತ ಆಕಿ ಕುಟ್ಟಿ ಯಾರ ರೂಮ್ನಾಗ ಅದನಂತ. ಪಗಾರದಾಗ ಇಬ್ರು ಹರಾದಂತೆ. ಯವ್ವ ನನಗರ ಸುದ್ದಿ ಕೇಳಿ ವಿಚಿತ್ರನ ಆತು. ಅಲ್ಲ ಮತ್ತೆ ನೀ ಹಂಗಾರೆ ಬೇರೆ ಮದುವೆ ಆಗೋದಿಲ್ಲ ಅನ್ಲ ಮತ್ತೆ ಹಂಗಾರೆ ಅಕ್ಕಿ ಕುಟ ಅದ ಎಂತದ ಗೇದರ್ ಅಂದಿಲ್ಲ ಅದ್ರಾಗ ಇರ್ತೀಯನ ಅಂತ ಕೇಳಿದೆ. ಎಷ್ಟು ದಿನ ಆಕಿ ತಷ್ಟು ದಿನ ನಾನು ಜಾಬ್ ಇರೋ ಮಟ್ಟ ನೋಡೋಣ ಆಮೇಲೆ ಅಕ್ಕಿ ನಂಗೆ ಸಟ್ ಆದ್ಲು ಚಲೋ ಅನ್ಸಿದ್ಲು ಅಂದ್ರೆ ಅಕ್ಕಿನ ಮದುವೆ ಅಕ್ಕನಿ ಇಲ್ಲತ್ತಪ್ಪ ಅಂತಂದ್ರೆ ನಮ್ಮ 30 ವರ್ಷದ ಹುಡುಗಿನ ಮದುವೆ ಮಾಡ್ಕೊತೀನಿ ಅಂದ. ನಾ ಅಂದೆ ಆತಪ್ಪ ಹಂಗಾರೆ ನೀ ಒಂದು ಹುಡುಗಿ ಮೊದ್ಲು ಏನು ಮಾಡಿದ್ದೆಲ್ಲ ಆಕಿನ ಬಿಟ್ಕೊಟ್ಟಲ್ಲ ಈಗ ಈ ಹುಡುಗಿ ಕೊಟ್ಟದಿ ಹಂಗ ಈಕಿ ಇನ್ಯಾರನ್ನ ಬಿಟ್ಕೊಟ್ಟು ನೀನು ಕೊಟ್ಟು ಬಂದಾಳ ಅದೇನ್ರ ನಿಂಗೆ ಗೊತ್ತಾಗತ್ತೇನ ಅಂತ ಕೇಳಿದೆ ನಾನು. ಹೌದಿಲ್ಲ ಹೌದಾ ಅದಕ್ಕೆ ಆ ಹುಡುಗಿ ಏನಂತೆ ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಆಕಿ ನನ್ನ ಮನ್ಸಿಗೆ ಬಂದಾಳ ನಾ ಆಕಿ ಮನ್ಸಿಗೆ ಬಂದನಿ ನಮ್ಗೆ ಮುಂದೆ ಮನ್ಸಿಗೆ ಹಿಂಗ ಇಷ್ಟ ಆತಪ್ಪ ಅಂತಂದ್ರೆ ಆಕಿದು ನಂದು ಹಿಂಗ ಎಂಟೆನ ಆಕತಿ ಎಂಟೆನ ಆಗಿ ಮ್ಯಾರೇಜ್ ಆಕೇವಿ ಅಂದ. ಎಂಟೆನಾ ಹ್ಞೂ ಎಂಟೆನಾ ಅದೇ ಮುಂದುವರಿದಕ್ಕೆ ಎಂಟೆನ ಅಂತಾರ ನೋಡು ಹಿಂಗೇ ಮುಂದುವರ್ಕೊಂಡು ಹೋಗನಕ ಅಂಟಿಯರ ಅದು ಎಂಟೆನ ಅಲ್ಲ ಕಂಟಿನ್ಯೂ. ಆಮೇಲೆ ಅದು ಆಗ್ಲೇ ಏನೋ ಹೇಳತ್ತಿದ್ರಲ್ಲ ನೀವು ಅದೆಂತ ಲಿಬಿಡಿ ಅಂತ ಹಚ್ಚಿದ್ರಲ್ಲ ಅದು ಬೇಜಾರು ಮಾಡ್ಕೋಬೇಡ್ರಿ. ಅದು ಲಿವಿಂಗ್ ಟುಗೆದರ್ ಅಂತಾರ ಅದಕ್ಕೆ. ನಮ್ಗೇನು ಗೊತ್ತವ ನಾ ಏನು ಇಂಗ್ಲೀಷ್ ಪೀಸ್ ಕಲ್ತಾರ ಬಿಟ್ಟಾರ ನಿಮ್ಗೆ ಯಾರು ಗೊತ್ತು ಹೇಳ್ತೀರಿ ಅದನ್ನ ಮಾಡ್ತಾವಂತ ಕಡೆ. ಹಂಗಾಗಿ ಈಕಿ ಮಗಳಿಗೆ ಏನು ಲಗ್ನ ಆಗದೇನು ದೊಡ್ಡ ವಿಚಾರ ಅಲ್ಲ ಬಿಡು. ಆ ಕಡೆ ಸಿಟಿ ಕಡೆನೇ ಯಾವ್ದಾರ ಹುಡುಗನ್ ನೋಡಿದ್ರು ಬೇಕಾದಂಗೆ ಲಗ್ನಕ್ಕವ. ಹೌದೌದು ಅದೇನು ದೊಡ್ಡ ಸಮಸ್ಯೆ ಅಲ್ಲ ಪರಕ ಆತ. ಹಂಗಂತೇಳಿ ಎಲ್ಲರೂ ಹಿಂಗ ಮಾಡೋದ ತಪ್ಪುನು ಆಕತಿ. ಯಾಕಂದ್ರೆ ನಮ್ಮ ಸಂಸ್ಕೃತಿ ನಾವ ಬಿಟ್ಕೊಟ್ಟು ನಾವು ಇಂಗ್ಲೀಷ್ರಾಗ ಕೊಂಡ್ರೆ ಹೆಂಗದ. ಆ ಕಡೆ ಅಮೆರಿಕ ದೇಶದಾಗ ಏನೋ ನಡೀತೈತಂತ ಒಬ್ಬ ಗಂಡ ಸಾಯತ್ಲೆ ಇನ್ನೊಬ್ಬಕಿನ್ ಮಾಡ್ಕೊಂತಾರಂತ ಅವನು ಇನ್ನೊಬ್ಬಕಿನ್ ಮಾಡ್ಕೊಂತಾನ ಆಕಿನ ಇನ್ನೊಬ್ಬಕಿನ್ ಮಾಡ್ಕೊಂತಾಳ ಅಂತ. ಅದು ಏನವ ಭಾಳ ಅವರು ಹಂಗೆ ಮುಂದುವರ್ಕೊಂಡು ಅವರು ದೇಶದಾಗ ಹಂಗೈತಿ ಅವ್ರು ಹಂಗೆ ಮಾಡ್ತಾರೆ ನಾವು ಹಂಗೆ ಹಾಕಿ ಹೋಗೋದು ತಪ್ಪಾಕತಿ. ಹೌದಿಲ್ಲ ಅದೇ ಮಾಡ್ಬೇಕು. ಕಾಲಕ್ರಮೇಣ ಈಗೇನೋ ಲಗ್ನ ಪಗ್ನ ನಡೆಯಾಕತ್ತಾವು ಮುಂದೆ ಬರ್ಬರ್ತಿ ಏನಾಕತಿ ಯಾರಿಗೆ ಗೊತ್ತು. ಲಗ್ನ ಮಾಡಿ ಯಾರು ರೊಕ್ಕ ಹಾಳು ಮಾಡ್ತಾರಂತೇಳಿ ಈ ಬಂಗಾರ ಗಿಂಗಾರೆಲ್ಲ ತಗೊಳ್ಳೋದು ಕಡಿಮೆ ಆಗ್ಬೋದು. ಮತ್ತೆ ಯಾಕಂದ್ರೆ ಎಲ್ಲ ನೋಡ್ತೀರಿ ಚೈನಿ ಮಾಡಾಕ ಅರಿಬಿಗೆ ತಕ್ಕಂತ ಕಿವ್ಯಾನ್ ಹಾಕೊಂತಾವ ಅರಿಬಿಗೆ ತಕ್ಕಂತ ಸರಾಬಳಿ ಹಾಕೊಂತಾವ. ಹೌದಿಲ್ಲ ಮುಂದೆ ಬಂಗಾರ ಕಿಮ್ಮತ್ತೆ ಇಲ್ದಂಗೆ ಆಕತೆ ಏನೋ ಯಾರಿಗೆ ಗೊತ್ತವ. ಹೌದಿಲ್ಲ ಮತ್ತೆ ಈಗೆಲ್ಲ ಪ್ಯಾಶನ್ ಅಂತೇಳಿ ಮಾಡ್ಕೊಂಡು ನಿಂತ್ರೆ ಮತ್ತೆ ಯಾರು ಹಾಕೋಬೇಕು. ಮದುವೆಗಿದ್ವಿ ಬೇಡ ಬಡ ಬಡ ಹಿಂಗೆ ಮಾಡೋದು ಚಲೋ ಅಂತಂದೆ ಅಂದ್ರು ಅಂದ್ರೆ ಹೇಳಕ್ಕಾಗಲ್ಲ. ಹೌದು ಆ ಹುಡುಗಿ ಇಷ್ಟೆಲ್ಲ ಹೇಳ್ತಲ್ಲ ಆಕಿ ರತ್ನಿ ಏನು ಅನ್ಲಿಲ್ಲ ಸುಮ್ಮನೆ ಇದ್ಲ ರತ್ನವ. ಅಯ್ಯ ನಾನು ಅದನ್ನ ಅಂದೆ ಭಯ ಬಡಗಿ ತುರುಕ್ಬಾರ್ದನ ಸುಮ್ಕ ಕುಂತಿಯಲ್ಲ ನಿನ್ನ ಬಟ್ರಗಿತ್ತಿ ಅಂದೆ. ಅದಕ್ಕೆ ಏನು ಮಾಡ್ಬೇಕವ ನಾವು ಹೇಳಿದೇನು ಕೇಳ್ತಾವ ಹೋಲತ್ತ ತಮ್ಗೆ ತಿಳಿದಿದ್ದು ಮಾಡ್ಕೊಳ್ಳಿ. ಏನಾರು ಇಂಗ್ಲೀಷರ್ ಸೊಸಿ ತಂದ್ಲಂದ್ರೆ ನಾ ತಲೆ ಕೆಡ್ಸ್ಕೊಳ್ಳೋದಲ್ಲಪ್ಪ ಯಪ್ಪ. ಎಂಥದಾರ ಸೊಸಿ ತಂದ್ರೆ ಅವನ ಹಾಕಿ ಕುಚ್ಚಿ ಹಾಕಿದಾಗ ಅವನ ತಿನ್ಬೇಕು ನಾನಾರೆ ಯಾಕೆ ತಲೆ ಕೆಡ್ಸ್ಕೊಳ್ಳಿ. ಮಕ್ಕಳು ಮರಿ ಮಾಡ್ಕೊಳ್ಳಿ ಬಿಟ್ಕೊಳ್ಳಿ ಹೇಳಿದ ಮಾತಂತರು ಕೇಳಲ್ಲ ಅಂತ ಅಂದ್ಲು. ಅಷ್ಟು ದುಂಡು ಕೂಡ ಇಲ್ಲೇ ಕುಂತೀರಿ ಇನ್ನೇನೇನು ಮಾಡಿ ಮನಿ ಹಾಳು ಮಾಡ್ಬೋದು ಇನ್ನೂ ಏನೇನು ಸಂಕಟ ಕೊಡ್ಬೋದು ಅಂತ ಹೇಳಿ ತೀರ್ಮಾನ ಮಾಡಕ್ಕಲ್ಲ. ಹೊರಗೆ ಬರ್ರಿ 4 ಮಂದಿ ಕೇಳಂಗ ಮಾತಾಡೋಣ ಬರ್ರಿ. ಯಾರದು ಹಿಂಗೆ ಬಾಯ್ ಮಾಡಕತ್ತಿರೋರು? ಓ ಶಾಂತಕ್ಕ ನಿಮ್ಮ ಅತ್ತಿಗೆ ಇಲ್ಲಕ್ಕೆ ಬಂದಾಳ ಇವ ಬಾಯ್ ಮಾಡಕ ಏನ್ ನನ್ನ ಮರ್ಯಾದೆ ತೆಗಿಯಾಕತ್ತಾಳ ಇವ ಅತ್ತಾಗ. ಹೌದಾ ನಡಿ ಏನ್ ಕೇಳೋಣ. ಒಳಗೂ ಬರವಳ ದೌಳ್ಗಂಗವ ನಡಿ. ಮಟ್ಟಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ ಅಂತ ನಾ ಮಾಡೀನಿ ನೀವು ಬಂದಾಗ್ಲಿ ಮಸಲತ್ ಮಾಡಕತ್ತೀರಿ. ಅಯ್ಯ ಏನಾತ ಯಾಕ ನಿನಗ? ಅಲ್ಲ ಮಸಲತ್ ಯಾರು ಮಾಡಕತ್ತಾರ ಇವ ಇಲ್ಲೇ? ಅಲ್ಲ ನಿನ್ನೆ ಮಟ್ಟ ಚಲೋನೇ ಇದ್ದಿಲ್ಲ ಹುಚ್ಚಿಗೆ ಚಿಡಿತಾಯಿ ಹಂಗ ಮಗ ಹಿಂಗೆ ಮಾಡಕತ್ತಾನ ಅಂತೇಳಿ ಗಂಡ ಮಗ ಇಬ್ರು ಒಂದ ಹಾದಿ ಹೇಳಿದ್ರ ಅಂತೇಳಿ. ಇಲ್ಲಡ ಏ ಪರವ ನಿನಗ ಇದಕ್ಕ ಸಂಬಂಧ ಇಲ್ಲ ಸುಮ್ಮನೆ ಇದ್ದಿ ಚಲೋ ಆತ. ನೀನ ಏನ ಬೆಣ್ಣಿ ತಗೊಂತೇನಂತ ಬಂದಕ್ಕೆ ಎಲ್ಲದೇವ ನೀನು ಗುಳ್ಳವ ಬಂದಿ ಅನ್ನಿ ಬೆಣ್ಣಿ ತಗೊಳಕ ಇಂಥವೆಲ್ಲ ನನ್ನ ಮುಂದೆ ಹೇಳಕ್ ಬರ್ಬೇಡ ನೀನು. ಅದ ನನ್ನ ಮಗ ಬೆಣ್ಣಿ ಬ್ಯಾಡ ಅಂದ ಬೆಣ್ಣಿ ತಗೊಲಾರಕ್ಕೆ ಸಿಟ್ಟು ಬಂದು ಇಲ್ಲಿ ಮಟ್ಟ ಬಂದಿಯನ. ಅಯ್ಯೋ ದೇವ್ರೆ ನಡಿ ತಗೋತೇನೆ ನಿನ್ನ ಕಾಟಕ್ಕರ ಒಂದು ಅರ್ಧ ಕಿಲೋ ತಗೋತೇನೆ. ಏ ಸುಮ್ಮನೆ ಯಾಕೆ ನನ್ನ ಹೊಟ್ಟೆ ಉರ್ಸಾಕತ್ತಿ?
ಏನಾತತ್ಗೆಮ್ಮ ಯಾಕೆ ಇಲ್ಲಿ ಬಂದು ಬಾಯ್ ಮಾಡತ್ತೀರಿ? ಏನವ ನಿನಗೇನು ಅನ್ಬಾರ್ದಂದೆ ಅಂತೇಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿ ನೀನು? ಕಂಪ್ಲೇಂಟ್ ಯಾಕೆ ಕೊಟ್ಟಿ ನನ್ನ ಮಗನ ಮೇಲೆ? ನಿನ್ನ ಮಗಳನ್ನ ಲಗ್ನ ಹಾಕೇನೆ ಅಂತ ಹೇಳಿದ್ನೇ ಇಲ್ಲ ನನ್ನ ಮಗ. ನಿನ್ನ ಮಗಳನ್ನ ಲಗ್ನ ಹಾಕೇನೆ ಅಂದ ಮ್ಯಾಗೂ ಕಂಪ್ಲೇಂಟ್ ಯಾಕೆ ಕೊಟ್ಟಿ? ಬಂದು ಪೊಲೀಸರು ಹೇಳ್ಕೊಂಡು ಹೋದ್ರು ನನ್ನ ಮಗ ಅಲ್ಲೆಲ್ಲೇ ಹೋಟೆಲ್ ಮಾಡ್ಬೇಕಂತೇಳಿ ಎಂತ ಚಂದ ರೊಕ್ಕೆಲ್ಲ ಬಾಡಿಗೆ ಕೊಟ್ಟು ಸಾಮಾನು ತಂದಿಟ್ಟು ಎಲ್ಲ ವ್ಯವಸ್ಥೆ ಮಾಡಿತ್ತು ಹುಡುಗ. ಅವನ್ಗೆ ಜೀವನಕ್ಕೆ ಕಲ್ಚಪಡಿ ಹೇಳಿ ಹಂಗ ನೀವು ಕಂಪ್ಲೇಂಟ್ ಕೊಟ್ಟಿರ ನೀವು? ಏನು ಅಂತದ್ ನಿಮಗೆ ಆಗಬಾರ್ದಾಗಿತ್ತು ಅದು ನನಗೆ ಹೇಳ್ರಿ. ಮೋಸ ಏನಾಗಿತ್ತು? ಮದುವೆ ಮಾಡ್ಕೊಳಕ್ ಮನ್ಸಿಲ್ಲ ಅಂದ್ರೆ ಕೈ ಬಿಡ್ಬೇಕಿತ್ತು. ಅದನ್ನ ಬಿಟ್ಟು ಅವ್ನಿಗೆ ನೀವು ಕಂಪ್ಲೇಂಟ್ ಯಾಕೆ ಕೊಟ್ರಿ? ನನಗದೆಲ್ಲ ಗೊತ್ತಿಲ್ಲ ಗಿರ್ಜವ್ವ. ಮೊದಲು ಬಂದು ಕಂಪ್ಲೇಂಟ್ ವಾಪಸ್ ತಗೋಬೇಕು, ಇಲ್ಲ ನಿನ್ನ ಬಾಗಲ್ ಮುಂದೆ ಇಸ ಕುಡಿಸಾಯ್ತಿನ. ಇಸ್ಸಾನೇ ಕುಡಿಯೋದು ನಾನು ನಿನ್ನ ಮನೆ ಬಾಗಲ್ಲ ಕುಂತು. ನೀನ ನನ್ನ ಸಾವಿಗೆ ನೀನ ಕಾರಣ ಅಂತ ಬರ್ತೀನಿ ನಾನು. ಅಯ್ಯೋ ದೇವ್ರೆ, ಇದು ಒಳ್ಳೆ ಬಂತಲ್ಲ ಯವ್ವ ತಾಯಿ. ತಿನ್ಲಿಲ್ಲ ಉಂಡಿಲ್ಲ ಅದೇನೋ ಒಂದು ಹಣಿ ಬಡಿತಂತೇಳಿ ಯವ್ವ ತಾಯಿ ನಾವು ಯಾವ ಕಂಪ್ಲೇಂಟು ಕೊಟ್ಟಿಲ್ಲ. ಏನ ನನ್ನ ಮಗಳು ಬೆಂಗಳೂರಿಗೆ ಹೋದ್ಲದ್ರ ಪಾಡಿಗೆ ಅದು ದುಡ್ಡು ಇದು ಓದ್ಕೊಳಕಂತೇಳಿ ಏನ ನಾವು ಮಾನ ಮರ್ಯಾದಿಗೆ ಅಂಜು ಜನ. ನಿಮ್ದು ಮೂರು ಬಿಟ್ಟವ್ರು ನೀವು. ನಿನ್ನ ಗಂಡ ಏನು ಮಾಡಿದ್ರು ನಡಿತೈತಿ, ನಿನ್ನ ಮಗ ಏನು ಮಾಡಿದ್ರು ನಡಿತೈತಿ. ನೀವು ಮತ್ತೆ ಎಲ್ಲಿ ಎತ್ಕೊಂಡು ಅಡ್ಡಾಡ್ತೀರಿ? ನಮ್ದು ಹಂಗಲ್ಲವ. ನನ್ನ ಮಗಳಿಗೆ ಆಲೆ ಒಂದು ಮರ್ಯಾದೆ ತೆಗ್ದಾಳೆ. ಇನ್ನೊಮ್ಮೆ ಈ ಥರ ಎಲ್ಲ ಕೋರ್ಟು ಕೇಸು ಅಂತೇಳಿ ಟಿ ಬ್ಯಾಗ್ ಬರೋದು ನಂಗೆ ಸೇರಂಗಿಲ್ಲ. ನೀವು ಇದನ್ನೆಲ್ಲ ಮಾಡಕ್ಕೆ ಹೋಗಬೇಡವ. ನಿನಗೆ ಮನಸ್ಸಿಲ್ಲಲ್ಲ ಮದುವೆ ಮಾಡ್ಕೊಳಕ. ಆಗಿದ್ದಾಗಿ ಹೋಗೈತಿ, ತಪ್ಪು ನಿಂದು ಐತಿ ಅವಂದು ಐತಿ. ನೀ ಸುಮ್ಮನೆ ಆಗಿಬಿಡು ಅಂತ ಹೇಳಿದೆ. ಹ್ಞೂ ಅಂತ ಓದ್ಕೊಳಕ್ಕೆ ಹೋಗೈತೆ ತಾನು ಪಾಡಿತಾನ. ನಿಂದೇನ ರಾಡಿ ಮತ್ತೆ ಬಂದಿಯಲ್ಲ ಓಡಿ. ನನ್ನಂತಲಿ ನಾಟಕ ಮಾಡಬೇಡ ನೀನು. ನೀ ಕೊಡ್ಲಾರ್ದ ಇನ್ಯಾರ ಕೊಡ್ತಾರೆ ಕಂಪ್ಲೇಂಟ್ನ? ಇದಾಳಲ್ಲಿ ಕೀಕಿ ಮಗಳು. ಯವ್ವ ತಾಯಿ, ನಿನ್ನ ಮಗಳಿಗೆ ದೇವ್ರು ಒಳ್ಳೇದು ಮಾಡೋದಲ್ಲ ನೋಡ್ತೀರ. ಅನ್ಯಾಯವಾಗಿ ಇಂಥ ಕೆಲ್ಸಕ್ಕೆ ಸೇರಾಳಲ್ಲಿಕ್ಕೆ ಏಸ್ ಮಂದಿ ಕಣ್ಣೀರು ಶಾಪಕ್ಕೆ ಗುರಿ ಹಾಕಳ ನೋಡ್ತೀರಿ, ಗುರಿ ಹಾಕಳ ನೋಡ್ತೀರ ಏನ? ಹಿಂಗೆ ಮಾಡ್ಕೊಂತ ಹೊಂಟ್ಲಂದ್ರೆ ಏಸ್ ಮಂದಿ ಶಾಪ ಹಾಕ್ತಾರ ಏನಕ್ಕೆ? ಏನ ನನ್ನ ಮಗಳಿಗೆ ಶಿಕ್ಷೆ ಕೊಡ್ಸ್ಬೇಕಂತಾಳೇನ? ಈಗ ಮದುವೆ ಮಾಡ್ಕೊಳಕ್ ಮನ್ಸಿಲ್ಲ ನಿನ್ನ ಮಗಳಿಗೆ ತನ್ನ ಮುಚ್ಕೊಂಡಿರ್ಬೇಕಿತ್ತು. ಅದನ್ನೇನಲ್ಲಿ ಕೋರ್ಟಿಗೆ ಅಡ್ಡಾಡಿ ಶಿಕ್ಷೆ ಕೊಡ್ತೇನೆ ಅನ್ನಕ್ಕೆ ಸಂಬಂಧ ಸಾಟಿ ಏನಾರ ಬೆಲೆ ಗೊತ್ತೈತೆ ಆಕಿಗೆ? ಗಿರ್ಜವ್ವ, ನಾ ಹೇಳಕತ್ತೇನೆ ಕೇಳೋ. ನಿನ್ನ ಮಗಳ ಕೊಟ್ಟಾಳ ಕಂಪ್ಲೇಂಟ್. ನಿನಗೆ ಗೊತ್ತೋ ಗೊತ್ತಿಲ್ಲೋ ನನಗದು ಗೊತ್ತಿಲ್ಲ. ನಿನ್ನ ಮಗಳೇ ಕೊಟ್ಟಾಳ ಕಂಪ್ಲೇಂಟ್. ಇನ್ಯಾರು ಕೊಡ್ತಾರ? ಬಂದು ಪೊಲೀಸ್ ಇವತ್ತು ಕಂಪ್ಲೇಂಟ್ ನೀ ಫ್ರಾಡ್ ಕೇಸ್ನ ಸಿಕ್ಕಿರಿ ಅಂತೇಳಿ ಹೇಳ್ಕೊಂಡು ಹೋದ್ನ. ನಾವು ಯಾವ್ದ್ರ ಸಂಬಂಧ ಸಿಕ್ಕ ಹುಡುಗಿಗೆ ಮೋಸ ಮಾಡಿದ್ದಕ್ಕಂತೇಳಿ ಹೇಳ್ಕೊಂಡೋಗ್ಯಾರ ಅವ್ರು. ಮತ್ತೆ ಯಾರಿಗೆ ಮೋಸ ಮಾಡಿದ್ರೆ ಯಾರು ಕೊಡ್ತಾರೆ ಕಂಪ್ಲೇಂಟ್? ನಿನ್ನ ಮಗಳ ಕೊಟ್ಟಾಳ. ಪೊಲೀಸರು ಪಕ್ಕಾ ಬಾಯ್ ಬಿಟ್ಟಾರ. ನನ್ನಂತಲಿ ನಾಟಕ ಎಲ್ಲ ಹಚ್ಚಬೇಡ ನೀನು. ನೀ ಕಂಪ್ಲೇಂಟ್ ವಾಪಸ್ ತೊಗೊಳಕಬೇಕು. ನನಗದೆಲ್ಲ ಗೊತ್ತಿಲ್ಲ. ಕಂಪ್ಲೇಂಟ್ ವಾಪಸ್ ತೊಗೊಳ್ಳಿಲ್ಲ ಅಂದ್ರೆ ನಾನು ನನ್ನ ಗಂಡ ಇಲ್ಲೇ ಬಂದು ಸಾಯ್ತೇವೆ. ಏನು ನನ್ನ ಗಂಡನು ಹೇಳ್ಕೊಂಬರ್ತೀನಿ. ಇಸಾ ಕುಡಿಯಲ್ಲ ಮೂಗು ಹಿಡಿದು ಸುರುತ್ತಾನೆ. ಗೊತ್ತಿಲ್ಲ ಇಸಾ ಕುಡಿಯಕಬೇಕು ಅವನು. ನಾನು ಕುಡಿತೀನಿ. ನನಗದೆಲ್ಲ ಗೊತ್ತಿಲ್ಲ. ಇಲ್ಲ ನಿನ್ನ ಮನೆ ಬೆಂಕಿ ನಾ ಸಾಯ್ತೇನೆ. ನನಗದು ಗೊತ್ತಿಲ್ಲ. ನನಗೆ ಮಾತ್ರ ನನ್ನ ಮಗ ಹೊರಗೆ ಬರ್ಬೇಕು. ಕಂಪ್ಲೇಂಟ್ ವಾಪಸ್ ತೊಗೊಳಕಬೇಕು ನೀವು. ಏನ ಹಿಂದೊಂದು ಮುಂದೊಂದು ನನ್ನ ಮಗ ಲಗ್ನಕ್ಕೆ ಅಂದಿದ್ದೇ ಇಲ್ಲ ನಿನ್ನ ಮಗಳನ್ನ. ಇಷ್ಟು ನಾಟಕ ಮಾಡ್ತೀರ? ನಮ್ಮ ಎಳಗಿ ಕಣ್ಣು ನಿಮ್ಗೆ ಸಹಿಸಕ್ಕಾಗೋಲ್ತು. ಉರ್ಕೊಳ್ಳೋರದಾರಲ್ಲ ಮತ್ತೆ ತಲೆಯಾಗ ತುಂಬಿರ್ಬೇಕಾ? ಅದಕ್ಕೆ ಅವ್ರ ಮಾತು ಕೇಳ್ಕೊಂಡು ಇಷ್ಟು ಹರಡಕತ್ತೀಯ ನೀನು? ಇಲ್ಲೋಡತ್ಯಮ್ಮ, ನಾ ಯಾರ ತಲೆಯಾಗೂ ಏನು ತುಂಬಿಲ್ಲ. ನೀವು ಸುತ್ತಿ ಬಳಸಿ ಹೇಳಿದ್ರೆ ನನಗೇನು ಗೊತ್ತಾಗೋದಿಲ್ಲ ಅಂತ ಮಾಡಬೇಡ್ರಿ. ಈ ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಿಲ್ಲ, ಬಿಟ್ಟಿದ್ದು ಗೊತ್ತಿಲ್ಲ, ನಮಗೆ ಏನೂ ಗೊತ್ತಿಲ್ಲ. ಹೌದಾ ಈಕಿನ? ನಾವು ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ. ತಡಿ, ನನ್ನ ಮಗಳಿಗೆ ಫೋನ್ ಹಚ್ಚಿ ಕೇಳೇ ಬಿಡ್ತಾನೆ. ಹಚ್ಚೇನಿ, ಫೋನ್ ಹಚ್ಚೇನಿ ತಡಿ, ಎಬಸ್ಲಿ. ನಿನ್ನ ಮುಂದೆ ಪೀಕರ್ ಇಡ್ತಾನೆ. ಏನ ನೀ ಇಲ್ಲದಿ ಅಂತ ಹೇಳುದಿಲ್ಲ, ನಾನೇ ಕೇಳ್ತೇನೆ ಸ್ವತಃ. ಆಕೆ ಏನು ಉತ್ತರ ಕೊಡ್ತಾಳ ಅವಾಗ ನೀನ ನೋಡ್ಕೊ. ನಾಟಕ ಮಾಡಕತ್ತೀರಿ ಅಂತ ತಾಯಿ ಮಗಳು ಸೇರಿ. ನಾ ಹಿಂಗೆ ಅದೇನಂತಾರ ಅತ್ತಂಗ್ ಮಾಡ್ತೇನೆ, ನೀ ಸತ್ತಂಗ್ ಮಾಡಂತೇಳಿ ನೀ ಕೇಳ್ತೇನೆ ಅಂದಿರ್ಬೇಕು. ಇಲ್ಲ ಅಂತಂದಾಳ. ಇದಕ್ಕೆ ಮಿಕ್ಕಿ ನಿನ್ನ ನಮ್ಸಕ್ ನನಗೆ ಆಗೋದಿಲ್ಲ. ಏನ ಇದಕ್ಕೆ ಮಿಕ್ಕಿ ನಿನ್ನ ನಮ್ಸಕ್ ಆಗೋದಿಲ್ಲ. ನಾವು ಕೊಟ್ಟೇವೆ ಅಂತ ಅನ್ಕೊಂಡೆ ಅಂದ್ರೆ ಅನ್ಕೋ ಹೋಗು. ನಾವು ಕೊಟ್ಟಿಲ್ಲ. ಪೊಲೀಸರಿಗೆ ಹೋಗಿ ವಿಚಾರಿಸು ಯಾರು ಕೊಟ್ಟಾರ ಅನ್ನೋದು. ಅವರ ಬಾಯ್ ಬಿಡ್ತಾರೆ ಪೊಲೀಸರು. ನೀ ಎಲ್ಲ ಬರೋದು ನಾಟಕ ಮಾಡ್ಬೇಡ ನನ್ನ ಅಂತೇಳಿ ಬಂದು. ಇದೇನೋ ಹುಡುಗಿ ಎಬ್ಸವಲ್ತ. ಹಲೋ ಹಲೋ ಮಧುರ, ನಾನವ. ಅದು ಇದು ಏನದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ನೀನು? ಅಷ್ಟು ಕೊಡಬೇಡ ಅಂತ ಹೇಳಿದ್ದು. ಪೊಲೀಸ್ ಕಂಪ್ಲೇಂಟ್ ಅವ? ಇಲ್ಲವಾ, ನಾ ಕೊಟ್ಟಿಲ್ಲ. ನೀ ಕೊಡಬೇಡ ಅಂದೆಲ್ಲ, ಹಂಗಾಗಿ ನಾ ಸುಮ್ಮನೆ ಅದೇ. ಹಂಗಾರೆ ಮತ್ತೆ ನೀ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲನ? ಪೊಲೀಸರು ಬಂದು ಕರ್ಕೊಂಡು ಹೋದ್ರಲ್ಲ ಅವನ್ನ. ಅವ ಅದೇನಾಗಿತ್ತು ಗೊತ್ತನ? ಇವ ನನಗೊಬ್ಬಕ್ಕಿಗಲ್ಲ, ನನ್ನಂಗೆ ಸುಮಾರು ಮಂದಿಗೆ ಅನ್ಯಾಯ ಮಾಡ್ಯಾನ. ರಾಗಿಣಿ ಅಂತೇಳಿ ಇನ್ನೊಬ್ಬಕಿ ನನ್ನ ಫ್ರೆಂಡ್. ಅವ್ರದ್ದು ಬೇಕಾದಷ್ಟು ಅಡುವ ಆಸ್ತಿ ಚಲೋ ಐತಿ. ಅವ್ರ ಅಪ್ಪನೂ ಒಳ್ಳೆ, ಅವ್ರಿಗೆಲ್ಲ ಇನ್ಫ್ಲುಯೆನ್ಸ್ ಮಂದಿ. ಅವರು ಎಲ್ಲ ಗೊತ್ತು ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ. ಅಕ್ಕಿಗೂ ಅನ್ಯಾಯ ಮಾಡಿದ್ನಲ್ಲ, ಆಕಿ ಕಂಪ್ಲೇಂಟ್ ಕೊಟ್ಟಿರೋದು, ನಾನಲ್ಲ. ಹೌದನ? ಆಕಿ ಕೊಟ್ಟಾಳಂತ ನಿಂಗೆ ಪಕ್ಕಾ ಗೊತ್ತೈತಿ? ಆಕಿನ ಕೊಟ್ಟಿದ್ದು. ಕಾಲಯ ತಸ್ಮೈ ನಮ ಅಂತಾರಲ್ವೇ, ಕಾಲನ ಪಾಠ ಕಲಿಸ್ತೈತಿ. ಮತ್ತು ಇಂಥವು ಹೊಲಸು ಗುಣ ಇಟ್ಕೊಂಡು ಇವ್ರು ಮತ್ತೆ ಇವರು ಹೊರಗಡ್ಡಾಡ್ಬಿಟ್ರೆ ಏನದ ಅದೇನ ಅಂತಾರಲ್ಲ, ನ್ಯಾಯ ಧರ್ಮಕ್ಕೆಲ್ಲಿ ಬೆಲೆ ಸಿಗ್ತೈತಿ. ಇವ್ರಿಗೆ ಆಗ್ಬೇಕು ಇವ್ರಿಗಿಂತವ್ರಿಗೆ. ಅದಕ್ಕೆ ಆಕಿ ಕಂಪ್ಲೇಂಟ್ ಕೊಟ್ಲು. ಆಕಿನೇ ಕೊಟ್ಟಿದ್ದು, ನನಗೇನು ಗೊತ್ತಿಲ್ಲ ಇದು. ಆಕ್ಕತಿ ಕಾಲಾಯ ತಸ್ಮೈ ನಮ. ನಿನಗೂ ಆಕ್ಕತಿ ಕಾಲಾಯ ತಸ್ಮ ನಮ. ಏನ ನನಗೆ ಹೇಳಕ್ ಬರಬೇಡ ನೀನು. ಹೌದು, ಆಕಿ ಇಷ್ಟು ದಿನ ಬಿಟ್ಟು ಈಗ ಯಾಕೆ ಕೊಟ್ಲು ಕಂಪ್ಲೇಂಟ್? ಭಾಳ ಮಂದಿಗೆ ಮೋಸ ಮಾಡ್ಯಾಳ ಅಂತ ನಿನಗೆ ಯಾರು ಹೇಳಿದ್ರು? ಆಕಿನ ಬಗ್ಗಿದ್ಲನ? ಹೌದಂಗ ಮತ್ತೆ ಇಷ್ಟು ದಿನ ಏನು ಸುಮಾರು ತಿನ್ ಕೂತಿದ್ಲಂತನ ಕಂಪ್ಲೇಂಟ್ ಕೊಡೋದು ಬಿಟ್ಟು ಈಗ ಯಾಕೆ ಕೊಟ್ಲಕ್ಕಿ? ಯಾರವ? ಅವ್ರವ್ವ ಬಂದು ನನ್ನಂತೆ ಬಾಯ್ ಮಾಡತ್ತಾಳವ, ನಾವ ಕೊಟ್ಟೇವಂತೇಳಿ. ಏನನ್ನೋದು ಹೇಳಿಗ? ನಾವೇನು ಕೊಟ್ಟಿಲ್ಲ. ಆಕಿ ನನ್ನಂತೇಳಿ ಆಕಿಗೆ ಇವ ಊರು ಬಿಟ್ಟು ಓಡೋಗಿದ್ನಲ್ಲ, ಎಲ್ಲದನಂತ ಗೊತ್ತಿದ್ದಿಲ್ಲಂತೆ. ನನಗೆ ಹಿಂಗೆ ಇವತ್ತು ಹಿಂಗೆ ಗೊತ್ತಾಗಿ ಜಗಳಕ್ಕೆ ಹೋಗಿ ವಾಪಸ್ ಬಂದನಲ್ಲ, ನಿಂಗೆ ಹಂಗಾರೆ ಗೊತ್ತನೇ ಎಲ್ಲದನ ಅಂದ್ರೆ ಹಿಂಗೆ ನಮ್ಮೂರ ಅಂತಂದೆ. ಅವಾಗ ಅವ್ನ ಮನೆ ನಂಬರ್ ಕೊಡು ಅಂತಂದ್ಲು, ಕೊಟ್ಟೇನಿ. ಪೊಲೀಸರನ್ನ ಕಳಿಸ್ಯಾರ ಅಷ್ಟೇ. ಅದು ಬಿಟ್ಟರೆ ಆಕೆಯನ್ನು ಕೊಡಬಾರ್ದು, ಸುಮ್ಮ ಬಿಡ್ಬೇಕು ಅಂತಿದ್ದಿದ್ದಿಲ್ಲ. ಮತ್ತು ಈಗೆಲ್ಲ ಸಿಕ್ಕತಿ ಕೊಟ್ಟಾಳ. ಅದು ಬಿಟ್ಟರೆ ಆಕೆಗೆ ನಮ್ಗೆ ಯಾವುದು ಇದು ಕೊಡು ಅಂತೂ ನಾ ಹೇಳಿಲ್ಲ. ಇದಕ್ಕೆ ನಮಗೆ ಸಂಬಂಧನೂ ಇಲ್ಲ.
ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡವ ಯಾರೇನಂದ್ರು ಅಂದ್ರೆ ನೀನ ನಂಬರ್ ಕೊಟ್ಟು ಕಂಪ್ಲೀಟ್ ಕೊಡಕ್ಕೆ ಹಚ್ಚಿ ನೀನಲ್ಲ. ಅಬ್ಬ 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 ಏನು ಮಸ್ಲತ್ರ ಅಣ್ಯಾರದಿರಿ ನೀವು ಅಂತ ನಾನು ಅದೇ ನಿಮ್ಮ ಕೈಯಾಗ ಆಗಲ್ಲಲ್ಲ ಯಾವಕ್ಕಿಗೆ ಹೇಳಿ ಮಾಡಿಸಿರಿ ಅಷ್ಟೇ. ನಾ ಅವರ ಹೆಸರು ಹೇಳಿ ನೀವು ಮಾಡಿಸಿರಿ. ಎಷ್ಟಿರ್ಬೇಕು ನಿಮ್ದು ತಿಂಡಿ? ಒಟ್ಟು ಒಬ್ರು ನೆಮ್ಮದಿಯಾಗಿ ಇರ್ತಾರಂದ್ರೆ ಇರಕ್ಕೆ ಬಿಡಲ್ಲಲ್ಲ ನೀವು. ನನ್ನ ಮಗನ ಒಟ್ಟು ಏನು ಮಾಡ್ಬೇಕಂತ ಮಾಡಿರಿ ನೀವು? ನನ್ನ ಮಗಗೆ ಅನ್ಯಾಯವಾಗಿ ನೀವಿಷ್ಟು ಅನ್ಯಾಯ ಮಾಡ್ತೀರಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡ. ಇಲ್ಲಡ ನನ್ನ ಮಗಗೆ ಏನಾರ ಆದ್ರೆ ಮಾತ್ರ ನಿಮ್ಮನ್ನು ಯಾರನ್ನ ಸುಂಬಿಡಂಗಿಲ್ಲ ಹೇಳಕತ್ತೇನೆ ಕೇಳ್ರಿ. ಈಗ ಏನ್ರಿ ಮಾಡ್ತೀರಿ ನೀವು? ಸುಂಬಿಡಂಗಿಲ್ಲ ಅಂತಂದ್ರೆ ನಿಮ್ಮ ಮಗ ಮಾಡಿದ್ದ ಅನ್ಯಾಯನೇ ಐತಿ. ನನಗಷ್ಟೇ ಅಲ್ಲ ಎಲ್ಲರಿಗೆ ಮಾಡ್ಯಾನ. ಹಾಗಾಗಿ ಅವ್ರು ತಲೆ ಕೆಟ್ಟು ಈಗ ತಕೊಂಡು ನಿಂತಾರ. ಅವ್ರ ಹತ್ರ ಹೋಗಿ ಕೇಳೋಗ್ರಿ ನೀವು. ನಮ್ಮ ಹತ್ರ ಏನು ಕೇಳ್ತೀರಿ? ನೀ ಅವ್ರ ಹತ್ರ ಏನು ಭಾಳ ಮಾತಾಡಕ್ಕೆ ಹೋಗ್ಬೇಡ. ನೀಡು ಫೋನ್ ನನಗೂ ಹಚ್ಬೇಡ. ಈಗ ನೀ ಭಾಳ ಮಾತಾಡ್ಕೊಂಡು ತಿಂದ್ರಕ್ಕೆ ಹೋಗ್ಬೇಡ. ಹೋಗಿ ನಿನ್ನ ಕೆಲಸ ಏನದ ಒಂದು ಮಾಡ್ಕೊ. ಮಾಡಿದ ತಪ್ಪಿಗೆ ಅನ್ಭವಿಸ್ತಾರೆ. ನಾವು ಯಾರಿಗೂ ಕಂಪ್ಲೇಂಟ್ ಕೊಡಂತೂ ಹೇಳಿಲ್ಲ, ಬೀಡಂತೂ ಹೇಳಿಲ್ಲ. ಅವನೇ ನನಗೊಬ್ಬಕ್ಕಿಗೆ ಅಲ್ಲ ಭಾಳ ಮಂದಿಗೆ ಹಿಂಗೆ ಅನ್ಯಾಯ ಮಾಡ್ಯಾನ. ಇವತ್ತು ರಾಗಿಣಿ ಒಬ್ಬಕ್ಕೆ ಬಂದಾಳ, ನಾಳೆ ಇನ್ಯಾವ್ಯಾಕೆ ಬರ್ತಾಳ ಗೊತ್ತಿಲ್ಲ. ಏನು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಕಂಪ್ಲೇಂಟ್ ಕೊಟ್ರಂದ್ರೆ ಜೈಲ್ ಕಂಬಿ ಎಣಸೋದಂತೂ ಗ್ಯಾರಂಟಿ. ಎಷ್ಟು ವರ್ಷಕ್ಕತ್ತೆ ನಂಗೆ ಗೊತ್ತಿಲ್ಲ. ನೀ ಸುಮ್ಮನಿರವ. ಯಾರೇನು ಹಾರಾಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಎಲ್ಲರೂ ಸೇರಿ ನಾಟಕ ಮಾಡಕತ್ತಾರ ಯವ್ವ. ಎಲ್ಲರೂ ಸೇರಿ ನಾಟಕ ಮಾಡಕತ್ತಾರ. ಅನ್ಯಾಯವಾಗಿ ನನ್ನ ಮಗನ ಹಾಳು ಬಾವಿಗೆ ದೂಡ್ತಾ ಇದಾರ ಯವ್ವ ಇವರು. ಅದಕ್ಕೆ ಸಮಾಧಾನ ಮಾಡ್ಕೊರಿ. ಎದಕ್ಕೆ ಕಳಾಕತ್ತೀರಿ? ಏನಾಗಲ್ಲ, ದೇವ್ರು ಒಳ್ಳೇದು ಮಾಡ್ತಾನ. ನೀವು ಹಿಂಗೆಲ್ಲ ಇದು ಮಾಡಬೇಡ್ರಿ. ಅವನ ಕಡೆ ಸತ್ಯ ಐತಂದ್ರೆ ಹೊರಗೆ ಬರ್ತಾನ. ಯಾಕೆ ಇದು ಮಾಡ್ತೀರಿ ನೀವು? ಹಿಂಗೆ ಹತ್ತು ಕರೆದು ಇದು ಮಾಡಿದ್ರೆ ಏನೆಲ್ಲ ಕರೆಕ್ಟ್ ಆಕೈತಾನೆ ಹೇಳ್ರಿ. ನೀ ಮಾತಾಡಬೇಡ. ನೀ ಮಾತಾಡಬೇಡ. ಆಗಲಿ, ನೀ ಇಷ್ಟು ಸಮಾಧಾನ ಮಾಡಾತಿಯಲ್ಲ, ಹಂಗಾರ ನಿನ್ನ ಮಗಳಿಗೆ ಹೇಳು. ಇದು ಏನೈತಿ ಇದು ಕೇಸ್ ತೊಗೊಳಕ್ಕೆ. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಅಂತೇಳಿ ಬಿಡುಗಡೆ ಮಾಡಿಸ್ಕೊಡ ಅವ್ನು. ಅವಂಗೆ ಬೇರೆ ಯಾವ್ದಾರ ಲಾಯರ್ ಕಡೆ ಯಾಕೆ ಹೋಗ್ಬೇಕು? ನನ್ನ ಮನ್ಯಾಗ ಲಾಯರ್ ಅದಾಳಲ್ಲ ಹಂಗಾರ ಸೊಸೆಯಾಗಿ. ಮತ್ತೆ ಎದಕ್ಕದಳಿಕೆ ಇದೊಂದು ವಿಚಾರದಾಗ ನನಗೆ ಸಹಾಯ ಮಾಡಂತೇಳಿ ಹಂಗಾರ ಆಕಿಗೆ. ಅಲ್ಲ ಅತ್ತಿಗೆಮ್ಮ, ಅದು ಆಕಿ ಕೆಲ್ಸಕ್ಕೆ ಸಂಬಂಧಕ್ಕೂ ಕೆಲಸಕ್ಕೂ ಏನು ಸಂಬಂಧ? ನೀವು ಆಕಿನ ಕೇಳ್ರಿ ಒಂದು ಮಾತು. ಆಕೆ ಒಪ್ಕೊಂತಾರೆ ನನಗೇನಿಲ್ಲಪ್ಪ. ನನಗೇನು ಆಗ್ಬೇಕಾಗಿತ್ತು ಕೇಳ್ರಿ, ಆಕಿನ್ನ ಕೇಳ್ರಿ. ನಡಿ ಹಂಗಾರ ಕೇಳೋಣ. ಈಕಿ ಮಗಳದಾಳಲ್ಲ, ಈಕಿಗೆ ಮಾತ್ರ ದೇವ್ರು ಒಳ್ಳೇದು ಮಾಡಲ್ಲ. ನಂಬರ್ ಕೊಟ್ಟು ಅವ್ರ ಕಡೆ ಮಾಡ್ಸಕಚ್ಚಾಳ. ಈಗ ನೋಡಿ ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನಂಗೆ ಮಾತಾಡ್ತಾಳೆ. ಮಾತಾಡಲಿ ದೇವ್ರಂತದಾನ ಏನು? ಹಂಗಾರ ನನ್ನ ಮಗ ಅನ್ಯಾಯ ಆದ್ರೆ ಹಂಗಾರೆ ದೇವ್ರು ಇರೋದು ಸುಳ್ಳು ಅಂತೇನೆ ನಾನಂತರು. ನಡಿ ಹಂಗಾರ ಹೋಗಿ ಕೇಳೋಣ. ನಡಿ ನಿನ್ನ ಮಗಳಿಗೆ ಹೇಳೋಣ. ನಡಿಯ ನನ್ನ ಮಗನ ಬಿಡಿಸ್ಕೊಂಬರೋ ದಾರಿ ಹೆಂಗಂತಾಗೇನೆ ಹೇಳಿ. ಆಯ್ತು ಅತ್ತಿಗೆಮ್ಮ ನಡ್ರಿ. ಆದರೆ ಇದ್ರೊಳಗೆ ನಾ ಖಾತ್ರಿ ಏನು ಕೊಡೋಕ್ಕಾಗಲ್ರಿ ಅತ್ತಿಗೆಮ್ಮ. ಯಾಕಂದ್ರೆ ತಪ್ಪ ಮೇಲ್ನೋಟಕ್ಕೆ ಕಾಣ್ತಾ ಐತಿ, ನಿಮ್ಮ ಮಗಂದು ಐತಿ ಒಟ್ಟು. ಇದ್ರಾಗ ಮತ್ತೆ ನಡಕ್ಕಾಗಕ್ಕೂ ಏನು ಬಾರದ್ದು. ಅದೇನಂತಾರ ತಪ್ಪನ್ ಸರಿ ಅಂತ ಹೇಳಕ್ಕೂ ಆಗಂಗಿಲ್ಲ. ಕೇಳ್ರಿ ನೀವು ಆಕಿನ್ನ ಕೇಳ್ರಿ ಒಂದು ಮಾತು. ಆಯ್ತು ಆಕಿನ್ನ ಕೇಳ್ತಾನೆ. ನಡಿ ಗಿರ್ಜಿ, ನಮ್ಮ ಮನೆ ಕಡೆ ಹೋಗಿ ಬರ್ತಾನೆ ತಡಿವಾ. ಇದೇನು ರಾಡಿ ತಿನ್ಲಿಲ್ಲ ಉಂಡಿಲ್ಲ ನಮ್ದು ಒಂದು ತಾಡ್ಕತ್ನಾಗ ಅಡಿಗೆ ಸಿಕ್ಕಂಗತ್ತಾಗ. ಏನು ಕರ್ಮನ ಏನತ್ತಾಗ ನನ್ನ ಮಗಳಿಗೆ ಬಡ್ಕೊಂಡೆ. ಬ್ಯಾಡ ಈ ಲಾಯರ್ಗಿರಿ, ಬ್ಯಾಡ ಹುಚ್ಚು ಮೂಳಿ, ಬೇರೆ ಏನಾರ ಓದ್ಕೋ ಟೀಚರ ಏನೋ ಒಂದು ಆಗ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತಾಳ?